ಈಗ ಕಾಂಗ್ರೆಸ್ ಅಲ್ಲಿ 53% ಗೆಲ್ಲುವ ಚಾನ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲಿ 47% ಗೆಲ್ಲಬಹುದು ಭಾರತೀಯ ಜನತಾ ಪಕ್ಷದಿಂದ ಅನ್ನುವ ಒಂದು ಮಾಹಿತಿ ಇದೆ. ಆದರೆ ಈಗ ನಮ್ಮ ಅನಾಲಿಸಿಸ್ನ ನೋಡಿದಾಗ ರಿಯಾಲಿಟಿ ಅಲ್ಲಿ ಸದ್ಯಕ್ಕೆ ಹೇಳಿರೋದು ಹೀಗೆ, ಆದರೆ ರಿಯಾಲಿಟಿ ಬೇರೆ ಆಗಬಹುದು ಅನ್ನೋ ಒಂದು ಅಂದಾಜಿದೆ. ಯಾಕಂದ್ರೆ ಯಾವುದನ್ನು ತಳ್ಳಿ ಹಾಕುವಂತಿಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಇಸ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್. ಸಿದ್ದರಾಮಯ್ಯ ಇಸ್ ಬಾಗಲಕೋಟೆ ಅಲ್ಲ, ಬಾಗಲಕೋಟೆನಲ್ಲಿ ಅವರ ಕ್ಯಾಂಪೈನು ಮತ್ತೆ ಅವರು ಅಲ್ಲಿ ಕೂತು ಹೇಗೆ ಸ್ಟ್ರಾಟಜಿ ಮಾಡ್ತಾರೆ ಅನ್ನೋದು ಅವರ ಪ್ರಭಾವ ಆ ಕ್ಷೇತ್ರದಲ್ಲಿ. ಅಂದ್ರೆ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಇಲ್ಲಿ ಅಹಿಂದ ಅನ್ನುವ ಆ ಕ್ಷೇತ್ರದಲ್ಲಿ ಅವರೊಬ್ಬ ಪ್ರಭಾವಶಾಲಿ ನಾಯಕರಾಗಿರ್ತಾನೆ ಮತ್ತು ಮತದಾರರ ಮೇಲೆ ನೇರ ಪ್ರಭಾವ ಇರುವಂತಹ ನಾಯಕ. ಓಕೆ, ಈಗ ಈ ಚುನಾವಣೆಯಲ್ಲಿ ಇನ್ನೊಂದು ಅಂಶ ಕೂಡ ಹೊರಗೆ ಬರ್ಬೋದು. ಈ ಸಿದ್ದರಾಮಯ್ಯನವರು ಎರಡೂ ಕ್ಷೇತ್ರಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಒಂದು ಪ್ರಚಾರ ಮಾಡಿ ಅವ್ರದ್ದು ಪ್ರಾಬಲ್ಯವನ್ನು ಸಾಧಿಸಿದ್ದೇ ಆದ್ರೆ ಮತ್ತೆ ಅವರ ಕುರ್ಚಿ ಕಾದಾಟಕ್ಕೆ ಹೊಸ ಶಕ್ತಿ ಸಿಗುತ್ತೆ ಅಂತ ಅನ್ಸುತ್ತೆ. ಅವರು ಮತ್ತೆ ಅವ್ರ ಕಡೆಯವರು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅವರೊಬ್ಬ ಪಾಪ್ಯುಲರ್ ಲೀಡರ್ ಇದ್ದಾರೆ ಅನ್ನೋದಕ್ಕೆ ಮತ್ತು ನಮ್ಮ ಪರವಾಗಿ ಅವರ ನಾಯಕತ್ವದಲ್ಲಿ ಜನ ನಮ್ಮ ಪರವಾಗಿದ್ದಾರೆ ಅಂತ ಕೇಳ್ಕೊಳ್ಳೋದಕ್ಕೆ ಒಂದು ಅಡಿಷನಲ್ ಪಾಯಿಂಟ್ ಆಗುತ್ತೆ. ಓಕೆ, ನಿಮ್ಮ ಪ್ರಕಾರ ಸರ್, ಈಗ ನಿಮ್ಮ ಪರ್ಸನಲ್ ವ್ಯೂ ಅಂತ ನಿಮಗೊಂದಿರುತ್ತೆ. ಯಾರು ಅಂದ್ರೆ ಈ ಚುನಾವಣೆ ನೆಪದಲ್ಲಿ ನಾವು ರಾಜ್ಯದ ಒಂದು ಆಡಳಿತವನ್ನ ಯಾರು ಮುನ್ನಡೆಸ್ಬೇಕು ಅನ್ನೋ ವಿಚಾರವನ್ನು ನಾನು ನಿಮಗೆ ಚರ್ಚೆಗೆ ತರ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಮುಂದುವರಿಬೇಕಾ ಬೇಡವಾ? ಈ ತರ ಉತ್ತರ ಕೊಡಕ್ಕಾಗಲ್ಲ. ನಾನು ಸಿದ್ದರಾಮಯ್ಯ ಮುಂದುವರಿಬೇಕೋ ಬೇಡವಾ ಅಂತ ನನಗೆ ಕೇಳ್ಬಿಟ್ರೆ ಸಿದ್ದರಾಮಯ್ಯ ಮುಂದುವರಿಬೇಕೋ ಬೇಡವಾ ಹಂಗ ನಿಮಗೆ ಕೇಳಿ. ನನಗೆ ಸರ್, ನನಗೆ ಒಬ್ಬ ಮುಖ್ಯಮಂತ್ರಿ ಮುಂದುವರಿಬೇಕು ಅಂತಿದೆ. ಅದೇ ಎಲ್ರಿಗೂ ಅದೇ ತರ ಇರುತ್ತೆ. ನಾನು ನಿಮಗೆ ಕೇಳಿದ್ರೆ ಇದು ದಿಸ್ ಇಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್. ಮತ್ತೆ ಆ ತರದ ಪ್ರಶ್ನೆಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇನ್ನು ಒಂದು ತಿಂಗಳಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣ ಒಂದು ಹೊಸ ಡೆವಲಪ್ಮೆಂಟ್ಗಳನ್ನ ನೋಡಲ್ಲ. ನಾನು ಯಾಕೆ ಅಂತ ಹೇಳಿದ್ರೆ ಈಗ ಟ್ರ್ಯಾಕ್ ರೆಕಾರ್ಡ್ ನೋಡ್ತೀವಿ. ಈಗ ಅಭಿಷೇಕ್ ಶರ್ಮಾ ಮುಂದುವರಿಬೇಕಾ ಬೇಡವಾ ಅಂತ ನಾವು ಕ್ರಿಕೆಟ್ ಟೀಮಲ್ಲಿ ಕೇಳ್ತಾ ಇದ್ರೆ ಅವರು ಲಾಸ್ಟಿಗೆ ಚೆನ್ನಾಗಿ ಆಟ ಆಡಿದ್ರೆ ಅವ್ರು ಮುಂದುವರಿಬೇಕು ಅಂತೀವಿ. ನಿಮ್ಮ ಪ್ರಕಾರ ಅವರ ಒಂದು ಸ್ಕೋರ್ ಎಷ್ಟು ಕೊಡ್ತೀರಾ, ಮಾರ್ಕ್ಸ್ ಎಷ್ಟು ಕೊಡ್ತೀರಾ ಸಿದ್ದರಾಮಯ್ಯ ಔಟ್ ಆಫ್ 10? ಒಂದು 5-6 ನಡುವೆ. ಯಾಕೆ ಅವರ ಮುಂಚೆ ಆ ಒಂದು ಮಾಸ್ ಲೀಡರ್ಶಿಪ್ಗೆ ಈ ಸರ್ಕಾರದಲ್ಲಿ ಅಡ್ಮಿನಿಸ್ಟ್ರೇಷನ್ ನಿಯಂತ್ರಣ ಕಳ್ಕೊಂಡಿದೆ. ಸಿದ್ದರಾಮಯ್ಯ 2 ಅಲ್ಲಿ ಒಂದು 4-5 ಜನ ಸಚಿವರು ಸೇರಿ ಬಿಟ್ರೆ ಉಳಿದ ಯಾವ ಸಚಿವರು ಕೂಡ ಕಾರ್ಯನಿರ್ವಹಿಸ್ತಿಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿದೆ. ಆಯ್ತಾ, ಇದು ಕಣ್ಣಿಗೆ ಕಾಣುತ್ತಿರುವಂತಹ ಸತ್ಯ. ಒಂದು 5-6 ಜನ ಮಂತ್ರಿಗಳನ್ನ ಎಕ್ಸೆಪ್ಷನಲ್ ಕೊಡ್ತೀನಿ ನಾನು, ಅದನ್ನು ಹೊರತುಪಡಿಸ್ತೀನಿ. ಇಲ್ಲಿ ಅವರು ಮೋಸ್ಟ್ಲಿ ಆ ನಿಯಂತ್ರಣ ಯಾಕೆ ಕಳ್ಕೊತಿದಾರೋ ಲೂಸ್ ಬಿಟ್ರೋ ನನಗೆ ಗೊತ್ತಿಲ್ಲ ಅದು. ಬಟ್ ನಾನು ಕೂಡ ತುಂಬಾ ಸೆನ್ಸಿಟಿವ್ ಅಬ್ಸರ್ವರ್ ಆಗಿ ನಾನು ಇದನ್ನ ನೋಡ್ತಿದ್ದೀನಿ. ಓಕೆ, ಅಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ಯಾವ ಸರ್ಕಾರದಲ್ಲಿ ಅಲ್ಲ ಇದೆ. ನಾವು ಸಿದ್ದರಾಮಯ್ಯನವರ ಸರ್ಕಾರ ಅಂತಂದ್ಮೇಲೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇನ್ನೂ ಚುರುಕಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡಿದ್ವಿ. ಡಿಸ್ಟಿಕ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೆಲವರು ಜಿಲ್ಲೆಗಳಿಗೆ ಹೋಗಲ್ಲ, ಡಿಪಾರ್ಟ್ಮೆಂಟಲ್ ಮೀಟಿಂಗ್